ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕಣಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ. ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನ ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕಣಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ. ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನ ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕಣಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ. ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನ ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕಣಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ. ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನ ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕಣಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ.
ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನಗಳು ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ. ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನಗಳು ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ. ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನಗಳು ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ದಂಗಲ್ ಜೋರಾಗಿದೆ. ನಿನ್ನೆ ವಿಧಾನಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ಲೆಕ್ಕಾಚಾರಗಳು ಈಗ ಇರುವಂತದ್ದು ವಿಧಾನ ಪರಿಷತ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವ ಲೆಕ್ಕಾಚಾರಗಳು ಶುರುವಾಯಿತು. ಇದರ ನಡುವೆ ಚಕ್ರವರ್ತಿ ಸೂಲಿಬೆಲೆ ಅವರು ಚಿಂತಕರು ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ವಿಧೇಯಕ. ದ್ವೇಷ ಭಾಷಣ ವಿಧೇಯಕಕ್ಕೆ ಹಿಂದೂಗಳೇ ಟಾರ್ಗೆಟ್. ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ರೆ ಇಲ್ಲಿರುವವರಿಗೆ ಯಾಕೆ ಕೋಪ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸುತ್ತಲೂ ಒಂದು ಲೆಫ್ಟಿಸ್ಟ್ಗಳ ಹುತ್ತವೇ ಇದೆ. ಸರ್ಕಾರದ ಹಿಂದೂಗಳನ್ನೇ ಹುಡುಕಿ ಬಂಧಿಸುವ ಪ್ರಯತ್ನಗಳು ನಡೀತಾ ಇದೆ. ದ್ವೇಷ ಭಾಷಣ ಬಿಲ್ನಲ್ಲಿ ಮತಾಂತರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ವಿಧೇಯಕದ ಹಿಂದೆ ಒಂದು ಸಮುದಾಯವನ್ನ ಮೆಚ್ಚಿಸುವ ಹುನ್ನಾರ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ.